ನೀವು ಜನರ ಮುಂದೆ ಮಾತನಾಡೋಕೆ ನಾಚಿಕೆ ಪಡ್ತೀರಾ? ಹೊಸ ಜನರನ್ನು ಭೇಟಿ ಮಾಡೋಕೆ ಭಯವಾಗ್ತಿದ್ಯಾ? ಆದ್ರೆ ಈ ವಿಡಿಯೋ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಕೊನೆವರೆಗೂ ನೋಡಿದ್ರೆ ನೀವು ಕಾನ್ಫಿಡೆಂಟ್ ಆಗಿ ಮಾತನಾಡೋದು ಕಲ್ತೀರಾ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋದು ನಾಚಿಕೆ ಮತ್ತು ಭಯವನ್ನು ಹೇಗೆ ಹೋಗಲಾಡಿಸಬಹುದು. ಬಹಳ ಜನರಿಗೆ ಒಂದು ಕಾಮನ್ ಪ್ರಾಬ್ಲಮ್ ಇದೆ. ಅವರು ಜನರ ಮುಂದೆ ಮಾತನಾಡೋದಕ್ಕೆ ಹೆದರ್ತಾರೆ, ಹೊಸ ಸ್ನೇಹ ಮಾಡೋಕೆ ಹೆಸಿಟೇಟ್ ಆಗ್ತಾರೆ, ತಮ್ಮ ಐಡಿಯಾಸ್ ಶೇರ್ ಮಾಡೋಕ್ಕೂ ಭಯಪಡ್ತಾರೆ. ಇದರ ಕಾರಣ ಏನ್ಗೊತ್ತಾ? ಜನ ಏನನ್ಕೊಳ್ತಾರೆ ಅನ್ನೋ ಭಯ. ಮೊದಲಿಗೆ ನೀವು ಮಾಡಬೇಕಾದದ್ದು ನಿಮ್ಮನ್ನು ನೀವು ಒಪ್ಪಿಕೊಳ್ಳಿ. ನಾನು ಶೈ ಆಗಿದ್ದೀನಿ ಅನ್ನೋದನ್ನು ಅಕ್ಸೆಪ್ಟ್ ಮಾಡಿ. ಅದನ್ನು ಸ್ಲೋಲಿ ಇಂಪ್ರೂವ್ ಮಾಡೋಕೆ ಸ್ಟಾರ್ಟ್ ಮಾಡಿ. ಒಂದೇ ಸಾರಿ ದೊಡ್ಡ ಸ್ಟೇಜ್ ಮೇಲೆ ಹೋಗ್ಬೇಡಿ. ಸ್ಟಾರ್ಟ್ ವಿತ್ ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ. ನಿಧಾನವಾಗಿ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತದೆ. ಮೊಬ್ಬೆಸಿಟಿ ಸೆಂಟರ್. ನೀವು ಯೋಚಿಸುತ್ತಿರೋದು ಜನ ಏನನ್ಕೊಳ್ತಾರೆ. ಆದ್ರೆ ಟ್ರೂತ್ ಏನು ಗೊತ್ತಾ? ಯಾರೂ ನಿಮ್ಮ ಬಗ್ಗೆ ಅಷ್ಟು ಯೋಚಿಸೋದಿಲ್ಲ. ಅವರು ತಮ್ಮ ಲೈಫ್ನಲ್ಲಿ ಬ್ಯುಸಿ ಇರ್ತಾರೆ. ಪ್ರತಿದಿನ ಒಂದು ಸ್ಮಾಲ್ ಚಾಲೆಂಜ್ ಹಾಕಿಕೊಳ್ಳಿ. ಉದಾಹರಣೆಗೆ, ಒಬ್ಬ ನ್ಯೂ ಪರ್ಸನ್ಗೆ ಹಾಯ್ ಹೇಳಿ, ಒಂದು ಕ್ವೆಶ್ಚನ್ ಕೇಳಿ. ಈ ಸ್ಮಾಲ್ ಸ್ಟೆಪ್ಸ್ ದೊಡ್ಡ ಚೇಂಜ್ ತರುತ್ತವೆ. ಭಯ ಬಂದಾಗ ಪ್ಯಾನಿಕ್ ಆಗ್ಬೇಡಿ. ಡೀಪ್ ಬ್ರೀದಿಂಗ್ ಟ್ರೈ ಮಾಡಿ. ಒಳಗೆ ಉಸಿರು ತೆಗೆದುಕೊಳ್ಳಿ, ಹೊರಗೆ ಬಿಡಿ. ನಿಮ್ಮ ಮೈಂಡ್ ಕಾಮ್ ಆಗುತ್ತದೆ. ಪ್ರಾಕ್ಟೀಸ್ ಇಸ್ ದ ಕೀ. ಮಿರರ್ ಮುಂದೆ ಮಾತನಾಡಿ. ನಿಮ್ಮ ವಾಯ್ಸ್ ರೆಕಾರ್ಡ್ ಮಾಡಿ. ಇದರಿಂದ ನಿಮ್ಮ ಕಾನ್ಫಿಡೆನ್ಸ್ ಡಬಲ್ ಆಗುತ್ತದೆ. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ತುಂಬಾ ಇಂಪಾರ್ಟೆಂಟ್. ಸ್ಟ್ರೇಟ್ ನಿಲ್ಲಿ, ಐ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡಿ. ಇವು ನಿಮ್ಮ ಕಾನ್ಫಿಡೆನ್ಸ್ ತೋರಿಸುತ್ತವೆ. ಪಾಸಿಟಿವ್ ಪೀಪಲ್ ಜೊತೆ ಇರಿ. ನಿಮ್ಮನ್ನು ಎಂಕರೇಜ್ ಮಾಡುವ ಫ್ರೆಂಡ್ಸ್ ಇದ್ದರೆ ನಿಮ್ಮ ಫಿಯರ್ ಆಟೋಮ್ಯಾಟಿಕಲಿ ಕಡಿಮೆ ಆಗುತ್ತದೆ. ರಿಮೆಂಬರ್, ಚೇಂಜ್ ಟೇಕ್ಸ್ ಟೈಮ್. ಒಂದೇ ದಿನದಲ್ಲಿ ಎವ್ರಿಥಿಂಗ್ ಚೇಂಜ್ ಆಗಲ್ಲ. ಆದರೆ ಕನ್ಸಿಸ್ಟೆಂಟ್ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ರಿಸಲ್ಟ್ ಸಿಗುತ್ತದೆ. ಕೊನೆಯದಾಗಿ ಒಂದು ಮಾತು. ನಾಚಿಕೆ ನಿಮ್ಮ ವೀಕ್ನೆಸ್ ಅಲ್ಲ, ಅದು ನಿಮ್ಮ ಪರ್ಸನಾಲಿಟಿ ಭಾಗ. ಆದರೆ ಅದನ್ನು ಕಂಟ್ರೋಲ್ ಮಾಡೋದು ನಿಮ್ಮ ಕೈಯಲ್ಲಿದೆ. ಇವತ್ತಿನಿಂದೇ ಸ್ಟಾರ್ಟ್ ಮಾಡಿ. ನಾಳೆ ನೀವು ಕಾನ್ಫಿಡೆಂಟ್ ಪರ್ಸನ್ ಆಗ್ತೀರಾ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನಷ್ಟು ಮೋಟಿವೇಶನಲ್ ವಿಡಿಯೋಸ್ಗಾಗಿ ಧನ್ಯವಾದಗಳು.